ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ನಾಳೆಯಿಂದ ಸಾಕ್ಷ್ಯ ವಿಚಾರಣೆ ಆರಂಭ ಮಾಡಲಿದೆ ಕೋರ್ಟ್. ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟ್ರಯಲ್ ಆರಂಭ ಆಗ್ತಾ ಇದೆ. ನಾಳೆಯಿಂದ ಸಾಕ್ಷ್ಯ ವಿಚಾರಣೆ ಆರಂಭಿಸಲಿದೆ ಕೋರ್ಟ್. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಾಕ್ಷ್ಯಗಳ ಟ್ರಯಲ್ ಆರಂಭ ಆಗ್ತಾ ಇದೆ ನಾಳೆಯಿಂದ. ನಾಳಿನ ವಿಚಾರಣೆಗೆ ಎಸ್ಪಿಪಿ ಮತ್ತು ತಂಡದಿಂದ ಟ್ರಯಲ್ಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಶೆಡ್ ಸೇರಿದಂತೆ ಘಟನಾ ಸ್ಥಳಗಳ ಪರಿಶೀಲನೆ ಮಾಡಿದ ಎಸ್ಪಿಪಿ ಮತ್ತು ಅವರ ತಂಡ. ಎಸ್ಪಿಪಿ ಪ್ರಸನ್ನಕುಮಾರ್, ತನಿಖಾಧಿಕಾರಿ ಎಸಿಪಿ ಚಂದನ್, ಇನ್ನು ಸಹಾಯಕ ಎಸ್ಪಿಪಿ ಸಚಿನ್ ಅವರಿಂದ ಸ್ಥಳಗಳ ಪರಿಶೀಲನೆ ಮಾಡಲಾಗಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ನಾಳೆ ಟ್ರಯಲ್ ಆರಂಭ ಆಗ್ತಾ ಇರೋದು. ರೇಣುಕಾಸ್ವಾಮಿ ಶವ ಎಸೆದಿದ್ದಂಥ ಅಪಾರ್ಟ್ಮೆಂಟ್ ಬಳಿಯ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಕೊಲೆ ನಡೆದಿದ್ದಂತಹ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ನ ಸ್ಥಳ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಬಂದಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೈ ಮುಗಿದು ಬೇಡಿಕೊಂಡಿದ್ದಂತಹ ಸ್ಥಳಗಳ ಪರಿಶೀಲನೆ, ಒಂದು ಫೋಟೋ ವೈರಲ್ ಆಗಿತ್ತು. ಆಗ ಒಂದು ಲಾರಿ ಮುಂದೆ ನಿಂತ್ಕೊಂಡು ರೇಣುಕಾಸ್ವಾಮಿ ಬೇಡಿಕೊಳ್ತಾ ಇದ್ದಂತಹ ಒಂದು ಫೋಟೋ. ಈ ಪ್ರಕರಣದ ಕೆಲ ಪ್ರಮುಖ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಸ್ಪಿಪಿ ಮತ್ತು ತನಿಖಾಧಿಕಾರಿಗಳು. ನಾಳಿನ ಟ್ರಯಲ್ಗೆ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ಪಿಪಿ ಟೀಮ್ ಕಡೆಗಿಂದ. ಸೊ ನಾಳೆಯಿಂದ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗ್ತಾ ಇದೆ. ಮದೇಶ್ ಡೀಟೇಲ್ಸ್ ಕೊಡ್ತಾರೆ, ಮತ್ತೆ ಲೈವ್ ನಲ್ಲಿ ಇದ್ದಾರೆ. ಮದೇಶ್, ನಾಳೆಯಿಂದ ಟ್ರಯಲ್ ಆರಂಭ ಆಗ್ತಾ ಇರುವಂತದ್ದು, ಪ್ರಮುಖ ಸ್ಥಳಗಳ ಪರಿಶೀಲನೆ ಇವತ್ತಾಗಿರುವಂತದ್ದು, ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಆಯ್ದ ಸಾಕ್ಷಿಗಳನ್ನ ಮಾತ್ರ ಕರೆಸಲಾಗುತ್ತಾ? ಯಾವೆಲ್ಲ ಸಾಕ್ಷಿಗಳನ್ನ ನಮೂದು ಮಾಡಲಾಗಿದೆ ಕೋರ್ಟಿಗೆ ಕೊಟ್ಟಂತಹ ಲಿಸ್ಟ್ ನಲ್ಲಿ? ಈಗ ಅರುಣ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಮಾಡೋದಕ್ಕೆ ಕೋರ್ಟ್ ಕೂಡ ನಿರ್ಧಾರ ಮಾಡಿತ್ತು. ನಾಳೆಯಿಂದ ಟ್ರಯಲ್ ಕೂಡ ಆರಂಭ ಆಗುತ್ತೆ. ಆದರೆ ಆರಂಭಕ್ಕೂ ಮುನ್ನ ಯಾವ ಸಾಕ್ಷಿಯನ್ನು ವಿಚಾರಣೆ ಮಾಡಬೇಕು, ಯಾರನ್ನ ಮೊದಲು ಸಾಕ್ಷಿಯ ಹೇಳಿಕೆಯನ್ನು ಪಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿತ್ತು. ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಕೂಡ ಕೋರ್ಟ್ನಲ್ಲಿ ಮಾಡಿದರು. ಹೀಗಾಗಿ ಕಳೆದ ಬಾರಿ ನಡೆದಂಥ ವಿಚಾರಣೆಯಲ್ಲಿ ಸಾಕ್ಷಿ ನಂಬರ್ 7 ಮತ್ತು 8 ಹಾಗೂ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರೇಣುಕಾಸ್ವಾಮಿ ಏನಿದ್ದಾನೆ, ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತೆ ಎಸ್ಪಿಪಿ ಅವರು ಕೂಡ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಮನವಿಯ ಪ್ರಕಾರ ಎಸ್ಪಿಪಿ ಅವರ ಮನವಿ ಪ್ರಕಾರ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಹಾಗೂ ಸಾಕ್ಷಿ ನಂಬರ್ 7 ಮತ್ತು 8 ಇವರನ್ನು ವಿಚಾರಣೆ ಮಾಡಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶವನ್ನು ಮಾಡಿತು, ಅಂದರೆ ನಿರ್ಧಾರವನ್ನು ಮಾಡಿತು. ಅದರಂತೆ ನಾಳೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಕೋರ್ಟ್ಗೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗ್ತಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಒಂದು ಪರಪ್ಪನಗ್ರಹಾರದಿಂದ VC ಮೂಲಕ ಹಾಜರಾಗ್ತಾರೆ. ಮತ್ತು ಉಳಿದ ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ಗೆ ಬರ್ತಾರೆ. ಮತ್ತು ಇದರ ಜೊತೆಗೆ ಸಾಕ್ಷಿ ನಂಬರ್ 7, 8 ಮತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಬಂದು ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಕೋರ್ಟ್ನಲ್ಲಿ ಅವರ ವಿಚಾರಣೆಯನ್ನು ಕೂಡ ನಡೆಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಕ್ಕೂ ಮುನ್ನ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ಎಸ್ಪಿಪಿ ಮತ್ತು ತನಿಖಾ ತಂಡ ಎಲ್ಲರೂ ಕೂಡ ಈಗ ಒಂದು ತಯಾರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆ ಒಂದು ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳೇನಿದೆ ಎಲ್ಲವನ್ನು ಕೂಡ ಮತ್ತೆ ರೀಕ್ಯಾಪ್ ಮಾಡುವಂಥ ಕೆಲಸವನ್ನು ತಂಡ ಮಾಡಿದೆ. ಜೊತೆಗೆ ಆ ಒಂದು ಸ್ಥಳಗಳನ್ನು ಮತ್ತೆ ರಿವಿಸಿಟ್ ಮಾಡಿ ಅಲ್ಲಿ ಮತ್ತೊಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಪ್ರಮುಖ ಸಾಕ್ಷ್ಯಗಳು ಮತ್ತು ಪ್ರಮುಖ ಸ್ಥಳಗಳು ಅಂತೇಳಿ ಏನು ಗುರುತಿಸಲಾಗಿದೆ, ಪಟ್ಟಣಗೆರೆ ಶೆಡ್ ಆಗಿರ್ಬೋದು, ಮತ್ತು ಆತನ ಶವವನ್ನು ಬೀಸಾಡಿರುವಂಥ ಒಂದು ಸತ್ವ ಅಪಾರ್ಟ್ಮೆಂಟ್ ಏನಿದೆ, ಅಂದರೆ ಒಂದು ಸರ್ಕಲ್ ಬಳಿ ಏನಿದೆ, ಆ ಒಂದು ಸರ್ಕಲ್ ಬಳಿ ಒಂದು ಸತ್ವ ಅಪಾರ್ಟ್ಮೆಂಟ್ ಬಳಿ ಹೋಗಿ ಅವರು ಆ ಒಂದು ಮೃತದೇಹವನ್ನು ಬಿಸಾಕುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಹೀಗಾಗಿ ಆ ಒಂದು ಪ್ರಮುಖ ಸ್ಥಳಗಳಾಗಿರ್ಬೋದು, ಜೊತೆಗೆ ದರ್ಶನ್ ಮತ್ತು ಗ್ಯಾಂಗ್ ಒಂದು ಪಾರ್ಟಿಯನ್ನು ಮಾಡಿರ್ತಾರಲ್ಲ ಆ ಪಬ್ ಆಗಿರ್ಬೋದು, ಆ ಒಂದು RR ನಗರ ಎಂಟ್ರಿ ಆಗಿರುವಂಥ ಸ್ಥಳಗಳಾಗಿರ್ಬೋದು, ಎಲ್ಲೆಲ್ಲಿ CCTV ಫುಟೇಜ್ಗಳು ಕವರ್ ಆಗಿದೆಯಲ್ಲ ಆ ಒಂದು ಸ್ಥಳಗಳನ್ನು ಕೂಡ ಗುರುತಿಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ತಂಡ ಮತ್ತು ತನಿಖಾಧಿಕಾರಿ ACP ಚಂದನ್ ಅವರ ತಂಡವು ಕೂಡ ಮಾಡಿದೆ. ಅಂದರೆ ಎಲ್ಲವನ್ನು ಕೂಡ ರೀಕ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ನಾಳೆ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಆಗಿರ್ಬೋದು ಮತ್ತು ಎದುರುಗಡೆ ಇರುವಂಥ ದರ್ಶನ್ ಪರ ಆರೋಪಿಗಳ ಪರ ವಕೀಲರು ಕೂಡ ಏನೇ ಕ್ರಾಸ್ ಕ್ವಶನ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಅದರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಶನನ್ನು ಪಡಿಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೋಗಿ ಸ್ಥಳಗಳಿಗೆ ಹೋಗಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಎಸ್ಪಿಪಿ ತಂಡ ಮಾಡ್ತಿದೆ. ತನಿಖಾಧಿಕಾರಿ ಕೂಡ ಮತ್ತು ಎಸ್ಪಿಪಿ ಅವರು ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಸಾಕ್ಷಿ ನಂಬರ್ 7 ಮತ್ತು 8 ಇಬ್ಬರನ್ನು ಕೂಡ ವಿಚಾರಣೆ ಮಾಡಿ ಹೇಳಿಕೆಯನ್ನು ಪಡೆಯಲಾಗುತ್ತೆ ನಾಳೆ. ಇದರ ಜೊತೆಗೆ ರೇಣುಕಾಸ್ವಾಮಿ ಅವರ
ತಂದೆ ಮತ್ತು ತಾಯಿಯನ್ನು ಕೂಡ ವಿಚಾರಣೆ ಮಾಡಿ ನಾಳೆ ಪ್ರಾಥಮಿಕವಾಗಿ ಮೊದಲ ದಿನದ ಟ್ರಯಲ್ ಆರಂಭ ಆಗುವಂತ ಸಾಧ್ಯತೆ ಇದೆ. ನಾಳೆ 11 ಗಂಟೆಯ ನಂತರ ಈ ಒಂದು ಟ್ರಯಲ್ ಕೂಡ ಆರಂಭ ಆಗಲಿದೆ. ಅರುಣ್, ಥ್ಯಾಂಕ್ ಯು ಮದೇಶ್ ಡೀಟೇಲ್ಸ್ಗೆ.